ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ಮುಂಜಾನೆಯಲ್ಲಿ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಈ ದಿನ ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನಗಳಲ್ಲಿ ಶರ್ಮನ ದಿನ ಆಗಿದೆ. ದೇವರನ್ನು ನಾವು ಇನ್ನೂ ಹೆಚ್ಚಾಗಿ ಆತನ ಹತ್ತಿರ ಬರುವಾಗ ಆತನ ಕೃಪಾ ವರಗಳಿಂದ ನಮ್ಮನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನೆಲ್ನ ಪ್ರೋತ್ಸಾಹಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತೇನೆ. ಈ ಹೊಸ ದಿನ ದೇವರು ನಮ್ಮನ್ನು ಕೊಟ್ಟಿದ್ದಾರೆ. ಈ ದಿನ ಒಂದು ದೇವರು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ. ನಾನು ನಿಮ್ಮನ್ನು ಒಂದು ದೊಡ್ಡ ಜನಾಂಗ ಮಾಡುತ್ತೇನೆ. ಹೌದು ಪ್ರೀತಿಯುಳ್ಳ ಮಕ್ಕಳೇ, ನಮ್ಮ ದೇವರು ಒಂದು ದೊಡ್ಡ ಜನಾಂಗ ಮಾಡೋಕ್ಕೆ ಇಷ್ಟೊಳದಾಗಿದ್ದೇನೆ. ಮಗನೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ ಎಂಬುದಾಗಿ ದೇವ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಈ ದಿನ ಒಂದು ಒಳ್ಳೆ ವಾಕ್ಯ ಏನಾದರೆ ಏಷ್ಯನ ಪ್ರಬೋಧನೆ ಗ್ರಂಥ 60ನೇ ಅಧ್ಯಾಯ 22ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಏಷ್ಯಾ ಚಾಪ್ಟರ್ 60 ವರ್ಸ್ 22. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಗುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಆಮೇಲೆ ದೇವರು ಹೇಳ್ತಾ ಇದ್ದಾರೆ ಯೆಶಾಯನಿಗೆ, ಭಯಪಡಬೇಡ, ನಾನು ಚಿಕ್ಕ ಇದರಿಂದನೇ ನಿಮಗೆ ಗುಪ್ತ ಕಾಲದಲ್ಲಿ ಅಂದರೆ ಒಂದು ಒಳ್ಳೆ ಕಾಲದಲ್ಲಿ ನಿಮಗೆ ದೊಡ್ಡ ಜನಾಂಗ ಮಾಡ್ತೇನೆ. ಯಾರು ನಮ್ಮ ಹತ್ರ ಅಯ್ಯೋ ಇಷ್ಟೇ ಜನ ಇದ್ದೇವೆ, ನಮ್ಮ ಕುಟುಂಬ ಯಾಕೆ ಈ ಥರನೇ ಇದೆ ಎಂಬುದಾಗಿ ನಾವು ದುಃಖ ಪಡದೆ ದೇವ್ರು ಹೇಳ್ತಾ ಇದ್ದೇನೆ, ನಾನು ಚಿಕ್ಕ ಹಿಂದೆ ಹೆದರಬೇಡ್ರಿ, ನಾನು ಇನ್ನೂ ಗುಪ್ತ ಕಾಲದಲ್ಲೇ ನಿಮಗೆ ದೊಡ್ಡದಾಗಿ ಮಾಡ್ತೀನಿ ಎಂಬುದಾಗಿ ದೇವ್ರ ವಾಗ್ದಾನ ಮಾಡ್ತಾ ಇದ್ದೇನೆ. ಹೌದು ಪ್ರೀತಿಯುಳ್ಳ ಮಕ್ಕಳೇ, ನಾವು ದೇವರಲ್ಲಿ ಭರವಸೆ ಬಿಡಬೇಕು. ಆತನು ನಮ್ಮನ್ನು ಬಲವಾಗಿ ನಡೆಸುವಂಥ ದೇವರು, ನಮಗೆ ದಾರಿ ದೀಪವು ಆಗಿದ್ದಾನೆ. ಅದೇ ಥರ ನೋಡುವುದಾದರೆ ಪ್ರೀತಿಯುಳ್ಳ ಮಕ್ಕಳೇ, ಆದಿಕಾಂಡ 46ನೇ ಅಧ್ಯಾಯ ಅಲ್ಲಿ 3ನೇ ವಚನ ನೋಡ್ತೀವಿ. ಅಲ್ಲಿ ಯಾಕೋಬ ಕನಸಲ್ಲಿ ಮಲಗ್ತಾ ಇರ್ತಾನೆ. ಅಲ್ಲಿ ಒಂದು ಐಗುಪ್ತ ದೇಶದಲ್ಲಿ ಮಲಗುವಾಗ ದೇವ್ರು ಹೇಳ್ತಾನೆ ಕನಸಲ್ಲಿ, ಈ ಜನದಲ್ಲಿ ನೀನು ದೊಡ್ಡ ಸ್ಥಾನವಾಗಿ ನಿನ್ನನ್ನು ಮಾಡ್ತೀನಿ, ದೊಡ್ಡ ಜನಾಂಗವಾಗಿ ನಾನು ಮಾಡ್ತೀನಿ, ನೀನು ಇಲ್ಲೇ ಇರು ಎಂಬುದಾಗಿ ದೇವರು ಆತ ಕನಸಿನ ಮೂಲಕ ನಾವು ನೋಡ್ತೀವಿ. ಅದೇ ಥರ ದೇವರಲ್ಲಿ ನಾವು ಜೀವಿಸುವಾಗ ದೇವರು ನಮಗೆ ಸಹಾಯ ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಅಯ್ಯೋ ನನ್ನ ಚಿಕ್ಕದಾಗಿದೆಯಲ್ಲ, ನಾನು ಹೇಗೆ ಮುಂದೆ ಹೋಗಲಿ, ಈ ದೊಡ್ಡ ಜಾಗದಲ್ಲಿ ಹೇಗೆ ನಾನು ಜೀವಿಸಲಿ ಎಂಬುದಾಗಿ ನಾವು ಭಯಪಡ್ತೀವಿ. ಆದರೆ ದೇವರು ಹೇಳ್ತಾನೆ, ಯಾಕೋಬ ಕನಸಿನ ಮೂಲಕ ನಿನ್ನನ್ನು ದೊಡ್ಡ ಜನಾಂಗ ಮಾಡಿಸ್ತೀನಿ, ನೀನು ಭಯಪಡಬೇಡ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರನ್ನು ದೇವ್ರು ಯಾವ ಥರ ನಡೆಸಿದರು ಇದೇ ಇಂದು ದೇವರು ನಿಮ್ಮನ್ನು ನಡೆಸುವಂಥ ಪ್ರೀತಿಯ ದೇವ ಮಕ್ಕಳಾಗಿದ್ದಾರೆ. ನಾವು ಭಯಪಡಬೇಡದು. ದೇವರು ನಮ್ಮನ್ನು ಕರುಣಿಸುವಂಥ ದೇವರು ನಮ್ಮನ್ನು ಕರೀತಾ ಇದ್ದಾನೆ, ನಾನು ನಿಮಗೆ ದೊಡ್ಡ ಜನಾಂಗ ಮಾಡ್ತೀನಿ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ಅದೇ ನೋಡುವುದಾದರೆ ಪ್ರೀತಿಯುಳ್ಳ ದೇವ ಮಕ್ಕಳೇ, ಅರಣ್ಯ ಕಾಂಡದಲ್ಲಿ 14ನೇ ಅಧ್ಯಾಯ ನೋಡುವುದಾದ್ರೆ ಅಲ್ಲಿ ಆ ಜನರಿಗೆಲ್ಲ ಸಾಯಿಸ್ತಾ ಇದ್ರು. ಆದ್ರೂ ಕೂಡ ಅಲ್ಲಿ ದೇವರು ಅಲ್ಲೂ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ, ನಾನು ನಿಮ್ಮನ್ನು ಈ ಜನರಿಗೆಲ್ಲ ನಾಶ ಮಾಡಿದ್ರು ಕೂಡ ನಿಮ್ಮನ್ನು ನಾನು ದೊಡ್ಡ ಜನಾಂಗ ಮಾಡ್ತೀನಿ, ನೀವು ಭಯಪಡಬೇಡ್ರಿ, ನಿಮ್ಮ ಪರಿಸ್ಥಿತಿ ಹೇಗೆ ಇದ್ರೂ ಕೂಡ ನಾನು ನಿಮಗೆ ದೊಡ್ಡ ಜನಾಂಗ ಮಾಡ್ತೀನಿ ಎಂಬುದಾಗಿ ನೋಡ್ತೀವಿ. ಅದೇ ಥರ ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 14ನೇ ವಚನ ಹೇಳ್ತದೆ. ಪ್ರೀತಿಯ ದೇವ ಮಕ್ಕಳೇ, ನಾನು ಓದ್ತೀನಿ. ಬಿಡುವ ನಾನು ಅವರನ್ನು ನಾಶ ಮಾಡಿ ಅವರ ಹೆಸರನ್ನು ಭೂಮಿಯ ಮೇಲೆ ಉಳಿದಂತೆ ಮಾಡುವೆನು. ತರುವಾಯ ಅವರಿಗಿಂತಲೂ ಮಹಾಬಲಿಷ್ಠ ಜನಾಂಗವು ನಿನ್ನಿಂದುಂಟಾಗುತ್ತೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ಬಲಿಷ್ಠ ಜನಾಂಗ ಅಂದ್ರೆ ನೀವೇ ನನ್ನ ಮಗಳು ನಿನ್ನಿಂದ ಒಂದು ಬಲಿಷ್ಠ ಒಂದು ಜನಾಂಗ ಮಾಡ್ತೇನಂತ ದೇವರು ಹೇಳ್ತಾ ಇದ್ದಾರೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರು ನಮಗೆ ಸಹಾಯಕರಾಗಿದ್ದಾರೆ, ನಮಗೆ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ಸರ್ವಶಕ್ತರಾಗಿದ್ದಾರೆ. ನಾವು ಆತನ ಮಾರ್ಗದಲ್ಲಿ ನಡಿಬೇಕು. ದೇವ್ರ ವಾಗ್ದಾನ ಮಾಡ್ತಿದ್ದೇನೆ, ಚಿಕ್ಕ ಹಿಂದೆ ಭಯಪಡಬೇಡ, ನಾನು ನಿನಗೆ ದೊಡ್ಡ ಗುಪ್ತ ಕಾಲದಲ್ಲಿ ನಿನಗೆ ದೊಡ್ಡ ಜನಾಂಗ ಮಾಡ್ತೇನೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರಲ್ಲಿ ಭರವಸೆ ಬಿಡಬೇಕು. ಆತನಲ್ಲಿ ನಾವು ಇರುವಾಗ ಆತ ನಮಗೆ ಸಹಾಯಕನು ಆಗಿದ್ದಾನೆ. ಅದೇ ಥರ ನೋಡುವಾಗ ಪ್ರೀತಿಯ ದೇವ ಮಕ್ಕಳೇ, ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥ ದೇವರು. ನಾವು ಗಲಿಬಿಲಿದ್ದೀವೋ, ಅಯ್ಯೋ ದೇವರೇ ನನ್ನ ಚಿಕ್ಕ ಕುಟುಂಬ ಇದೆ, ನಾನು ಹೇಗೆ ದೊಡ್ಡದಾಗಿ ಮಾಡಬೇಕು, ನನ್ನ ಪರಿಸ್ಥಿತಿ, ನನಗೆ ಸಾಲ ವೇದನೆ ಇದೆ, ನಾನು ಬಲಹೀನಲ್ಲಿದೆ, ನನ್ನ ದೇವರೇ ನಾನು ಹೇಗೆ ದೊಡ್ಡವಳಾಗಿ ನನ್ನ ಮನೆ ಪರಿಸ್ಥಿತಿ ಹೇಗೆ ದೊಡ್ಡದಾಗಿ ಮಾಡ್ಬೋದು ಎಂಬುದಾಗಿ ನಾವು ಚಿಂತೆ ಮಾಡುವಾಗ
ದೇವ್ರು ಹೇಳ್ತಾನೆ, ಮಗನೇ ನಾನು ನಿನ್ನನ್ನು ಗುಪ್ತ ಕಾಲದಲ್ಲಿ ದೊಡ್ಡ ಜನಾಂಗ ಮಾಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ದೇವರಲ್ಲಿ ನಂಬಿಕೆಯಿಂದ ಜೀವಿಸಿರಿ. ದೇವರು ವಿಶೇಷವಾಗಿ ನಿಮ್ಮನ್ನು ದೊಡ್ಡ ಜನಾಂಗ ಮಾಡ್ತಾರೆ. ಈ ಒಂದು ಚಿಕ್ಕ ಒಂದು ಕತೆ ಜ್ಞಾಪಕ ಬರ್ತದೆ. ಒಂದು ಸ್ತ್ರೀ, ಒಂದು ತಾಯಿ, ಒಂದು ತಂದೆ ಇದ್ರು. ತಾಯಿ ಒಂದು ಮಗಳು ಜೀವಿಸ್ತಾ ಇದ್ರು. ಅವ್ರ ತಂದೆ ಅಪಘಾತದಲ್ಲಿ ತೀರೋದ್ರು. ಅವ್ರ ಮಗಳು, ಅಯ್ಯೋ ನಾನು ಹೇಗೆ ಜೀವಿಸಲಿ, ನನ್ನ ಕುಟುಂಬ ಇಷ್ಟು ಚಿಕ್ಕದಾಗಿದೆ, ಅಯ್ಯೋ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗ್ತಾ ಇದ್ದಾರೆ, ಆದರೆ ಇವ್ರಿಗೆ ಹೇಗೆ ಪೋಷಿಸಲಿ, ಅಪ್ಪ ದೇವರೇ ನನ್ನಲ್ಲಿದ್ದಂಥ ಎಲ್ಲ ಹಣನು ಮತ್ತು ಯಾವುದು ಬರ್ತಾ ಇಲ್ಲ, ಆದರೆ ಇವರಿಗೆ ದೊಡ್ಡವರು ಆಗ್ತಾ ಇದ್ದಾರೆ ಮಕ್ಕಳು, ನಾನು ಹೇಗೆ ಬೆಳೆಸಲಿ ಎಂಬುದಾಗಿ ಅವಳು ದುಃಖದಲ್ಲಿರುವಾಗ ಒಂದು ಸಭೆಗೆ ಹೋಗ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. ದೇವರೇ ನನ್ನ ಜೀವಿತನ ಬದಲಿಸು. ಅಪ್ಪ ನಿನ್ನ ವಾಕ್ಯ ಹೇಳ್ತದಲ್ಲ, ನೀವು ಒಂದು ಕಾಲದಲ್ಲಿ ನೀವು ಚಿಕ್ಕ ಇದಾಗಿದ್ರಿ, ಆದರೆ ದೊಡ್ಡ ಜನಾಂಗ ಮಾಡ್ತೀರಿ ಎಂಬುದಾಗಿ ಈ ವಾಕ್ಯ ಮೂಲಕ ಅವ್ರು ಪ್ರಾರ್ಥನೆ ಮಾಡುವಾಗ ಅವ್ರ ಮಕ್ಕಳಿಗೆ ದೊಡ್ಡ ಒಳ್ಳೆ ಕೆಲಸನ ಸಿಗುತ್ತೆ. ಅವಾಗ ಸಂತೋಷದಿಂದ ಅವ್ರ ಕುಟುಂಬನ ದೊಡ್ಡದಾಗಿ ಮಾಡಿದರು. ಅದೇ ಥರ ನಾವು ನಂಬಿಕೆಯಿಂದ ಜೀವಿಸಕ್ಕೆ ಪ್ರೀತಿಯ ದೇವ ಮಕ್ಕಳಿಗೆ ಯಾವಾಗಲೂ ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ. ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರತಿದಿನ ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೀನಿ. ದಯಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನೂ ಹೆಚ್ಚಾಗಿ ನಿಮ್ಮ ಮುಂದೆ ವಾಕ್ಯಗಳು ಹೇಳುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಾನು ಕೇಳ್ತೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಎಲ್ಲರೂ ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ಮುಂಜಾನೆ ವೇಳೆಯಲ್ಲಿ ವಿಡಿಯೋ ಮೂಲಕ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಯಾರು ವಿಡಿಯೋ ನೋಡ್ತಾರೋ ಅವರನ್ನು ಆಶೀರ್ವದಿಸು, ಅವರನ್ನು ಕಾಪಾಡು ಸ್ವಾಮಿ. ಅಪ್ಪ, ಚಿಕ್ಕ ಹಿಂಡೆ ಹೆದರಬೇಡ, ನಾನು ನಿಮ್ಮನ್ನು ದೊಡ್ಡ ಜನಾಂಗ ಮಾಡ್ತೇನೆ ಎಂಬುದಾಗಿ ಯೆಶಾಯ ಪ್ರವಾದನೆ ಹೇಳುವ ಹಾಗೆ ಅಪ್ಪ, ಅವ್ರ ಮಕ್ಕಳ ಕುಟುಂಬನ ಆಶೀರ್ವದಿಸು. ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ಎಲ್ಲ ಗಲಿಬಿಲಿಂದ ತೆಗೆದಾಕಿ ನಿಮ್ಮ ಶಾಂತಿ ಸಮಾಧಾನ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದರೆ, ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.